ಸೊ ಹಾಯ್, ಇವತ್ತು ಸಂಡೇ ಅಲ್ವಾ, ನಾವೆಲ್ಲ ಹೇಗಿರ್ತೀವಿ, ಏನೆಲ್ಲ ಮಾಡ್ತೀವಿ, ಹೆಂಗೆಲ್ಲ ಇರ್ತೀವಿ. ಇವತ್ತು ಸ್ಪೆಷಲ್ ಡೇ, ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ. ಸೊ ನಾನು ನಮ್ಮ ಫ್ರೆಂಡ್ಸ್ಗೆ ಬ್ಯಾಂಡ್ ಎಲ್ಲ ಕಟ್ಟಿದ್ದೀನಿ. ಸೊ ನೀವು ನಿಮ್ಮ ಫ್ರೆಂಡ್ಗೆ ಬ್ಯಾಂಡ್ ಎಲ್ಲ ಕಟ್ಟಿದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೆ ಹೇಳ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬನ್ನಿ ವಿಡಿಯೋ ನೋಡ್ಕೊಬರೋಣ, ಆಮೇಲೆ ಕಮೆಂಟಲ್ಲೆಲ್ಲ ತಿಳಿಸಿ. ನನಗೊಂದು ಬ್ಯಾಂಡ್ ಸಿಕ್ಕಿದೆ, ನನ್ನ ಫ್ರೆಂಡ್ ಕೊಟ್ಟಿರೋದು. ಬನ್ನಿ ನೀವು ವಿಡಿಯೋ ನೋಡ್ಕೊಬರೋಣ. ಸೊ ಬೆಳಗ್ಗೆ ಎದ್ದಿಸ್ನೇ ಬಟ್ಟೆ ಲಾಟ್ ಇತ್ತು, ಅಂದರೆ ಮನೆ ಕ್ಲೀನಿಂಗ್, ಬಟ್ಟೆ ಕ್ಲೀನಿಂಗ್ ಮಾಡ್ತಿದ್ವಿ. ಇಲ್ಲೆಲ್ಲ ಒಗೆಯಕ್ಕೆ ಹಾಕಬೇಕಿತ್ತು, ಅದೆಲ್ಲ ಮಡಚಬೇಕಿತ್ತು. ಸೊ ನೋಡ್ಬೋದು ನೀವು, ನಮ್ಮ ಮಮ್ಮಿ ಬಟ್ಟೆ ಒಗಿತಾ ಇದ್ದಾರೆ. ಯೂನಿಫಾರ್ಮ್ ಎಲ್ಲ ಒಗಿತಾರೆ, ಇನ್ನೆಲ್ಲ ಇದು ಮಾಡ್ತಾರೆ. ನೋಡಿ ಅಲ್ಲಿ ಬಟ್ಟೆ ಒಗ್ದಿಕ್ಕಿದ್ದಾರೆ. ಈಗ ಕಾರ್ ಮೋಟರ್ ಆನ್ ಮಾಡಿದೆ. ನಾನು ಕಾರ್ ತೊಳಿತಾ ಇದ್ದೀವಿ, ನಮ್ಮ ಕಾರ್ನ. ನಮ್ಮ ಮುದ್ದು ರಾಣಿನ ತೊಳಿತಾ ಇದ್ದೀವಿ, ರಾಣಿ ರಾಜ ಎರಡೂ. ಸೊ ನಮ್ಮ ಡ್ಯಾಡಿ ನೋಡಿ ಹೇಗೆ ನೀರು ಹಾಕ್ತಿದ್ದಾರೆ ಕಾರ್ಗೆಲ್ಲ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ತಿದ್ದಾರಲ್ವಾ, ಎಷ್ಟು ಫೋರ್ಸಾಗಿ ಬರ್ತಿದೆ ನೀರು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಇವತ್ತು. ಸೊ ನೋಡಿ, ಧೂಳೆಲ್ಲ ಕಿತ್ಕೊ ಬಂದುಬಿಡ್ಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನೀರು ಬರ್ತಿದೆ ಅಲ್ವಾ. ಸೊ ನೋಡಿ, ನಮ್ಮ ಡ್ಯಾಡಿ ತೊಳಿತಾ ಇದ್ದಾರೆ ಕಾರ್ನ ಎಲ್ಲ. ನೀರೆಲ್ಲ ಚಿಡಿತಾಯಿತ್ತು ನನ್ನ ಮಕ್ಕಳಿಗೆ ವಿಡಿಯೋ ಮಾಡಬೇಕಾದ್ರೆ. ಸೊ ನೋಡಿ, ಬಟ್ಟೆ ಎಲ್ಲ ಒಣಗಾಕಬೇಕು ನಮ್ಮ ಡ್ಯಾಡಿ. ಇನ್ನೂ ನಮ್ಮ ಮಮ್ಮಿ ನೋಡಿದ್ರೆ ಒಗಿತಾ ಇದ್ದಾರೆ ಬಟ್ಟೆ, ನೋಡ್ಬೋದು ನೀವು. ಸೊ ಇವತ್ತು ಏನು ಡೇಟ್ ಹೇಳಿ, ಬನ್ನಿ ನೋಡೋಣ ಏನು ಡೇಟ್ ಅಂತ. ಜಂಪ್ ಮಾಡೋಣ, ಜಂಪ್ ಮಾಡಿ. ಇವತ್ತು ಆಗಸ್ಟ್, ಏನು ಹೇಳಿ, ಆಗಸ್ಟ್. ಮತ್ತು ಡೇಟು 1 ಅಲ್ಲ 2. ಸೊ ಇವತ್ತು ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾವು ಆಲ್ ಫ್ರೆಂಡ್ಸ್ ಅಂತ ಫೋಟೋ ಎಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ನೆಕ್ಸ್ಟ್ ತಿಂಡಿ ಹೊಟ್ಟಿತ್ತು. ತಿಂಡಿ ಮಾಡಲ್ಲ ನಮ್ಮ ಮನೆಯಲ್ಲಿ ಇವತ್ತು, ಹೋಟ್ಲಿಂದ ತರಿಸಿದ್ವಿ. ನಾನು ತೊಗೊಂಡಿತ್ತು ದೋಸೆ, ಸಾಂಬಾರು, ವಡೆ. ಸಖತ್ತಾಗಿತ್ತು ಫ್ರೆಂಡ್ಸ್, ಏನು ಕೇಳ್ತೀರಾ, ತುಂಬ ಸಖತ್ತಾಗಿತ್ತು ನೋಡಿ, ಸೂಪರಾಗಿತ್ತು, ಲಾಟ್ ಆಫ್ ಆಟ್. ಸೊ ನೆಕ್ಸ್ಟು ನಮ್ಮ ಮಮ್ಮಿ ಕೆಲಸ ಕೊಟ್ಟಿತ್ತು, ಏನಪ್ಪ ಅಂದರೆ ಹೂವು ಕಟ್ಟೋದು. ನನಗೆ ಬರುತ್ತೆ ಹೂವು ಕಟ್ಟೋದು. ಸೊ ನೋಡಿ ಹೇಗೆ ಚೆನ್ನಾಗಿ ಕಟ್ತಿದ್ದೀನ ಇಲ್ವ ಅಂತ ಕಮೆಂಟಲ್ಲಿ ತಿಳಿಸಿ. ಹೀಗೇನ ಕಟ್ಟೋದು ನೋಡಿ. ಸೊ ಫ್ರೆಶ್ ಅಪ್ ಆಗಿದ್ದೆ ಆವಾಗ, ನಾನು ಕಟ್ಕೊಂಡು ಕುಂತಿದ್ದೆ. ಅಷ್ಟು ಹೂವನ್ನ ಕಟ್ಟಬೇಕು ಅಂತ ನಮ್ಮ ಮಮ್ಮಿ ಕೆಲಸ ಕಟ್ಟಿಬಿಟ್ಟವ್ರೆ. ಯಾಕೆ ಹೇಳ್ತೀರಾ, ನಮ್ಮಮ್ಮ ಅರ್ಧ ನಾನು ಅರ್ಧ ಅಂತ ಟೀಮ್ ವೈಸ್ ಥರ ಮಾಡ್ತಿದ್ದೆ. ನೆಕ್ಸ್ಟ್ ಮಧ್ಯಾಹ್ನ ಆಯಿತು, ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ರು ನಮ್ಮಮ್ಮ. ರಸಮನ್ನ ಮತ್ತು ಹಪ್ಪಳ ಉರಿತಾ ಇದ್ದಾರೆ ನೋಡಿ. ನಮ್ಮಮ್ಮ ಫ್ರೆಂಡ್ ಬಂದಿದ್ದಾರೆ, ಲಕ್ಷ್ಮಿ ಆಂಟಿ, ನನ್ನ ತಂಗಿ. ನೋಡಿ ನಾನು ಕುಂತ್ಕೊಂಡು ಫ್ರೆಂಡ್ಶಿಪ್ ಡೇ ಅಂದ್ಬಿಟ್ಟು ಎಲ್ಲ ಬ್ಯಾಂಡೆಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ತಿದ್ದೆ ಫ್ರೆಂಡ್ಸ್ಗೆ, ಸೂರ್ಯನ ಕೊಡೋಣ ಅಂತ. ಇವಾಗ ಇದನ್ನು ರೆಡಿ ಮಾಡ್ತಿದ್ದೀನಿ. ಬನ್ನಿ, ನಮ್ಮ ಮಮ್ಮಿ ಕರೆದ್ರು ಊಟ ಮಾಡೋಕ್ಕೆ, ಬನ್ನಿ ಹೋಗೋಣ. ಸೊ ನೋಡಿ, ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಲಕ್ಷ್ಮಿ ಆಂಟಿ, ನಮ್ಮ ಮಮ್ಮಿ ಫ್ರೆಂಡ್ ಅವರು, ಮತ್ತು ನಮ್ಮ ಕ್ಲಾಸ್ಮೇಟ್ ಮದರ್ ಅವರು. ಸೊ ನಮ್ಮ ಮಮ್ಮಿ ನೋಡಿ ಬೈತಾ ಇದ್ದಾರೆ. ನೆಕ್ಸ್ಟ್ ನಾನು ವಿಷ್ಣುಗೆ ಕೊಡೋಕ್ಕೆ ಹೋಗೋಣ, ಬನ್ನಿ. ವಿಷ್ಣು ನನ್ನ ಫ್ರೆಂಡ್ ಬಂದಿದ್ದ ನೋಡಿ. ಸೊ ಕೊಟ್ಟೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟು ಮಧ್ಯಾಹ್ನ ಆಯಿತು, ನಮ್ಮ ಡ್ಯಾಡಿ ಎಳ್ನೀರು ಕೊಡಿಸಿದ್ರು. ಇಲ್ಲೇ ಮನೆ ಹತ್ರನೇ ಬಂದಿತ್ತು, ಅಲ್ಲೆಲ್ಲ ತಿಂತಾಯಿದ್ರು. ನಾನು ಇಲ್ಲಿ ದೋಸೆ ತಿಂತಾಯಿದ್ದೆ. ಸೊ ಚೆನ್ನಾಗಿತ್ತು ದೋಸೆ, ಫುಲ್ ಟೇಸ್ಟಿಯಾಗಿತ್ತು ಫ್ರೆಂಡ್. ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ನೆಕ್ಸ್ಟು ಎಲ್ಲ ತಿಂದ್ಬಿಟ್ಟೆ. ನೆಕ್ಸ್ಟ್ ನಾನೆಲ್ಲ ತಿಂದೆ, ಇವ್ರು ಇನ್ನೂ ತಿಂತಾಯಿದ್ರು. ಸೊ ಚೆನ್ನಾಗಿರೋದಕ್ಕೆ ತಿಂದ್ಬಿಟ್ಟೆ ಜಾಸ್ತಿ. ನನ್ನ ತಂಗಿ ನೋಡಿ ತೋರಿಸ್ತಾಳೆ. ಇದನ್ನು ಎಸೆಯೋಕೆ ಹೋಗೋಣ, ಬನ್ನಿ. ಎಸೆದು ವಿಡಿಯೋ ಮಾಡಬೇಕಾ ಅಂತ ಕೇಳಕ್ಕೆ ಹೋದರೆ ಎಸ್, ನಾನು ಹೇಳೋ ಉತ್ತರ ಎಸ್. ಸೊ ನೋಡಿ ಹೇಗೆಲ್ಲ ಎಸಿತೀನಿ ನಾನು ಜೋರಾಗಿ. 1 2 3 ಢಗಾರ್ ಅಂತ ಬಿದ್ದೋಯ್ತು. ಬನ್ನಿ ಇವಾಗ ಹೋಗೋಣ ಮನೆಗೆ. ಟಪ್ ಅಂದ್ಕೊಂಡು ಹೋಗ್ಬಿಟ್ವಿ ಇವಾಗ ಮನೇಲಿ. ಸೊ ನೋಡಿ, ಎಳ್ನೀರೆಲ್ಲ ತಿಂತಾ ಇದ್ದಾರೆ. ಸೊ ನಂಗೆ ಫುಲ್ ನಿದ್ದೆ ಬಂದಿತ್ತು ಫ್ರೆಂಡ್ಸ್. ಸೊ ಮನಿಕೊಳ್ಳೋಣ ಅಂತ ಹೇಳ್ತಾ ಸ್ವಲ್ಪ ಹೊತ್ತು ಮನಿಕೊಂಡ್ಬಿಟ್ಟೆ ನಾನು.
ಸೊ ಬನ್ನಿ ಮನಿಕೊಳ್ಳೋಣ. ಸೊ ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್? ನೋಡಿ ಏನು ಮಾಡೋರೆ ಅಂದರೆ, ನನ್ನ ಮನ್ಗಿದಾಗ ವೀಡಿಯೋ ಮಾಡೋರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಹಿಂಗಿರಬೇಡಿ, ವೀಡಿಯೋ ಹಾಕು ಅಂತ ವೀಡಿಯೋ ಮಾಡಿದ್ದಾರೆ. ನಾನು ಮನ್ಗಿರೋ ಪೋರ್ಷನ್ ಎಲ್ಲ ತೋರಿಸೋರೆ ಮನ್ಗಿರೋಳೆ ಅಂತ. ನಮ್ಮಮ್ಮ ಆ ವಿಡಿಯೋಲ್ಲಿ ಮಾತಾಡಿದೆ, ನಾನು ಇವಾಗ ಮಾತಾಡ್ತಾಯಿದ್ದೀನಿ. ನಮ್ಮಮ್ಮಿ ಎಲ್ಲ ತೋರಿಸಿದೆ ನೋಡಿ ಹೆಂಗೆ ಮನ್ಗೋಳೆ ಅಂತೆಲ್ಲ. ಸೊ ನನಗೆ ಫುಲ್ ನಿದ್ದೆ ಬಂದಿತ್ತು, ತಡೆಯೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬಂದಿತ್ತು. ಸೊ ನಾನು ಮನ್ಗಿಬಿಟ್ಟಿದ್ದೀನಿ ಅನ್ನೋಕ್ಕಿಂತ ಮನ್ಗಿಬಿಟ್ಟಿದ್ದೆ. ಫುಲ್ ನಿದ್ದೆ ಬಂದಿತ್ತು, ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಬೇಗ ಎದ್ದಿದ್ವಿ, ಸಂಡೇ ಅಲ್ವಾ, ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಸೊ ಮನ್ಗಿಬಿಟ್ಟಿದ್ದೆ ನಾನು. ಅಪ್ಪ ಆರಾಮ್ಸೆ ನಿದ್ದೆ ಆಯಿತು. ಇವಾಗ ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಗಿಫ್ಟೆಲ್ಲ ಕೊಡೋಕ್ಕೆ ಹೋಗೋಣ. ನಾನು ಮಾಡಿರೋದೆಲ್ಲ ಫಟಾಫಟ್ ಬನ್ನಿ ಫ್ರೆಶ್ ಅಪ್ ಆಗೋಣ. ಸೊ ಹೇಗೆ ಕಾಣ್ತಿದ್ದೀನಿ? ಸೊ ಕ್ಲೈಮೇಟ್ ಸ್ವಲ್ಪ ಮಳೆ ಬರೋಂಗಿದೆ, ನೋಡ್ಬೋದು ನೀವು. ಮಳೆ ಬರೋ ಥರ ಆಗಿದೆ, ಫುಲ್ ಮಳೆ ಬರೋಂಗೆ ಆಗಿತ್ತು, ಮೋಡ ಎಲ್ಲ. ಯಾಕಂತ ಗೊತ್ತಿಲ್ಲ, ಆದರೆ ಬನ್ನಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ಹನಿನೂ ಬೀಳ್ತಿದೆ, ಹನಿ ಎಲ್ಲ ಬಿದ್ದಿತ್ತು. ನೋಡ್ಬೋದು ನೀವು, ಹನಿ ಎಲ್ಲ ಬಿದ್ದಿತ್ತು. ಸೊ ಹನಿ ಎಲ್ಲ ಬಿದ್ದುಬಿಟ್ಟಿದೆ. ವಾವ್, ಸಖತ್ ಅನಿಸೈತೆ. ನಿಮಗೂ ಮಳೆಯಲ್ಲಿ ಆಟಾಡೋಕ್ಕೆ ಇಷ್ಟನಾ? ಕಮೆಂಟ್ ಮಾಡಿ ಆಯಿತಾ? ಸೂಪರ್, ಲಾಟ್ ಆಫ್ ಹಾಟ್ ಹೇಳ್ತಾ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಬಂದಿದ್ದೆ. ಇದು ನೋಡಿ, ಇದನ್ನು ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟು ನಮ್ಮ ಡ್ಯಾಡಿಗೆ ಗಿಫ್ಟ್ ಕೊಡೋಕ್ಕೆ ಹೋದರೆ ನಮ್ಮ ಡ್ಯಾಡಿ ಬನ್ನಿ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಕಾರಲ್ಲಿ ಕುಣಿಸ್ಕೊಂಡು ಆಚೆ ಕರ್ಕೊಂಡು ಹೋದರು. ಸೊ ಬನ್ನಿ ಹೋಗೋಣ, ಆಚೆ ಸುತ್ತಾಡ್ಕೊಂಡು ಬರೋಣ. ಸೊ ನಮ್ಮ ಮಮ್ಮಿಗೆ ಮಳೆಯಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ನೆಕ್ಸ್ಟು ಆಚೆ ಹೋಗ್ಬಿಟ್ಟು ಗೋಬಿ ಮತ್ತು ಮಸಾಲೆ ಕೊಡಿಸಿದ್ರು. ನನಗೆ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟು ಕಾಫಿ, ನಮ್ಮ ಮಮ್ಮಿಗೆ ಕಾಫಿ, ನಮ್ಮ ಡ್ಯಾಡಿಗೆ ಟೀ, ನಾವೆಲ್ಲ ಬಿಸ್ಕೆಟ್. ಸೊ ನಾನು ನನ್ನ ತಂಗಿ ಬಿಸ್ಕೆಟ್ ತಿಂತಾಯಿದ್ವಿ. ಸೊ ನೋಡಿ, ಈಗ ಬನ್ನಿ ನಾನು ತಿಂತೀನಿ. ಸಖತ್ತಾಗಿತ್ತು ಬಿಸ್ಕೆಟ್ ಮಾತ್ರ, ಫುಲ್ಲು ಚೆನ್ನಾಗಿತ್ತು ಬಿಸ್ಕೆಟ್. ನೆಕ್ಸ್ಟು ಹೋಗಿತ್ತು ನಮ್ಮ ಫ್ರೆಂಡ್ ಮನೆಗೆ ಗಿಫ್ಟ್ ಕೊಡೋಕ್ಕೆ. ಸೊ ಅವನು ನನಗೆ ಬ್ಯಾಂಡ್ ಹಾಕ್ದೆ, ನಾನು ಅವನಿಗೆ ಬ್ಯಾಂಡ್ ಹಾಕ್ದೆ. ಸೊ ಅವ್ನು ಹಾಗೆ ಬ್ಯಾಂಡ್ ಹಾಕ್ದ. ಸೊ ಮತ್ತು ನಾನು ಕಟ್ಟಿ ನಾನು ಬ್ಯಾಂಡ್ ಹಾಕಿದೆ. ಸೊ ಅವ್ನು ಬಿಚ್ತಿದ್ದಾನೆ. ಮತ್ತು ನಮ್ಮ ಮಮ್ಮಿ ಹ್ಯಾಂಡ್ ಶೇಕ್ ಮಾಡಿ ಅಂದರು. ಸೊ ಮಾಡಿದೆ. ಸೊ ಅವ್ನು ಬಿಚ್ಚಿ ಎಲ್ಲ ಆಯಿತು. ನೆಕ್ಸ್ಟ್ ಬ್ಯಾಂಡ್ ಹಾಕಿದೆ. ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ವಿಶ್ ಮಾಡಿ, ನಮ್ಮ ಮಮ್ಮಿ ಎಲ್ಲನೂ ವಿಶ್ ಮಾಡ್ಕೊತಿದ್ದಾರೆ ನೋಡಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಬ್ಯಾಂಡೆಲ್ಲ ನಾವೆಲ್ಲ ಹಾಕಲ್ಲಪ್ಪ ಅಂತಿದ್ರು. ನೆಕ್ಸ್ಟ್ ಹಾಲಿಂಗ್ ಕೊಡಬೇಕು, ಬನ್ನಿ ಹೋಗೋಣ. ಹಾಲಿಂಗ್ ಕೊಡೋಕ್ಕಂತ ಹೋಗ್ತಿದ್ರೆ ಅವಳು ಮನೇಲೇ ಇರಲಿಲ್ಲ. ಸೊ ನಾಳೆ ಅಥವಾ ಒಂದು ಸ್ವಲ್ಪ ಹೊತ್ತು ಆಮೇಲೆ ಕೊಡೋಣ ಅಂದ್ಕೊಂಡೆ. ಅವಳು ಬರೋಲ್ಲ, ಎಲ್ಲ